ನೋಡಿ ಫ್ರೆಂಡ್ಸ್, ಸಾಯಂಕಾಲ ಆದ ತಕ್ಷಣ ಎಷ್ಟು ಬಸ್ಗಳ ಹೆಂಗೆ ಫುಲ್ ಜಾಮ್ ಆಗ್ತಾ ಇದೆ ಅಂದರೆ, ಈಗ ನೋಡಿದ್ರೆ ತಾವು ಹೆಂಗೆ ಬಸ್ ಫುಲ್ಲಾಗಿ ಹೋಗಿತ್ತು, ಹಿಂಗೆ ಕ್ರೌಡ್ ಇರುತ್ತೆ. ಎಷ್ಟು ಹೋಗೋದಂದ್ರೆ ನಾವೇ ಬಸ್ಸಲ್ಲಿ ಎಷ್ಟು ಕ್ರೌಡ್ ಇಲ್ಲ, ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಈಗ ಕ್ರಾಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮನೆಗೆ. ಜೊತೆಯಲ್ಲಿ ಹಿಂಗೆ ನೋಡ್ತಾ ಇದ್ದೀವಿ ಬಸ್ ಹೋಗ್ತಾ ಹೋಗ್ತಾ ತುಂಬ ಹೋಗ್ತಾ ಇರ್ತೀನಿ. ನಾವೀಗ ಬೇಗ ಗುಡ್ಡಳ್ಳಿ ಕ್ರಾಸ್ ಮಾಡಿ ನಾವು ಮೇಕ್ರಿ ಸರ್ಕಲ್ ಹೋಗ್ತಾ ಇದ್ದೀವಿ. ಮೇಕ್ರಿ ಸರ್ಕಲ್ ಎಷ್ಟು ಜಾಮ್ ಇರುತ್ತೆ ಅಂತ ತೋರಿಸ್ತೀನಿ ಬೇಗ. ಅದು ಹೋದ ತಕ್ಷಣ ಅಲ್ಲಿಂದ ನಾವು ಆಟಿನಗರ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾನು ಮತ್ತೆ ಚಾರ್ಜ್ ಮಾಡ್ತೀನಿ. ಜೊತೆಯಲ್ಲೇ ಇರಿ, ಎಂಜಾಯ್ ಮಾಡೋಣ ಈವ್ನಿಂಗ್ ಟ್ರಾಫಿಕ್ ಆ್ಯಂಡ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್. ನಾನಂತೂ ಬಜ್ಜಿ ತಿಂತಾಯಿದ್ದೀನಿ. ನೀವೇನು ತಿಂತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನೇನು ಬಜ್ಜಿ ತಗೊಂಡೆ ಹೀಗೆ ಇಲ್ಲಿ ಬಸ್ ಸ್ಟಾಪ್ ಮುಂಚೆ ಅರ್ಧಕ್ಕೆ ಮುಂಚೆ ಬಿಸಿ ಬಿಸಿ ಬಜ್ಜಿ ಇತ್ತು. ಇಲ್ಲಿ ಅವ 4 ಗಂಟೆ ಥರ ಚೆನ್ನಾಗಿ ಬಿಸಿ ಬಜ್ಜಿ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು, ಟೇಸ್ಟಿಯಾಗಿದೆ. ನಾನು ನಮ್ಮ ಮಕ್ಕಳು ತಿಂತಾಯಿದ್ದೀನಿ. ನಾನೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀವಿ ಸ್ನ್ಯಾಕ್ಸ್ನ. ನೋಡಿ ಫ್ರೆಂಡ್ಸ್, ಹಾರ್ಸಸ್ ಇದೆ ಆ ಕಡೆ. ಪಾನಿಪುರಿ ಚೆನ್ನಾಗಿರುತ್ತೆ, ತುಂಬ ಜನ ಬರ್ತಾರೆ. ಇದು ಬಾಟಾ ಶೋರೂಮ್. ದಿಸ್ ಇಸ್ ಬಾಟಾ ಶೋರೂಮ್. ದಿಸ್ ಇಸ್ ಜಾಕಿ. ये हक्की है. ನೋಡಿ ಫ್ರೆಂಡ್ಸ್, ಇದು ಮಹಾ ಬಜಾರ್ ಅಂತ. ನೀವು ಬೇಕಿರೋದು ಎಲ್ಲ ಐಟಮ್ಸ್ ಸಿಗ್ತವೆ ಇಲ್ಲಿ. ಇದು ಕೊಟ್ಟೆಹಳ್ಳಿ ಮೇನ್ ರೋಡ್ ಹತ್ರ ಇದೆ. ಇಲ್ಲಿ ಹೋದರೆ ಏನು ಬೇಕಿದ್ರು ನಿಮಗೆ ಸಿಗುತ್ತೆ. ನಿಮ್ಮದು ಈ ಥರ ಎಲ್ಲಿ ಅಲ್ಲಿ ಅಂತ ಹುಡುಕಾಡೋದು ಬೇಕಾಗ್ತದಲ್ಲ, ಬೇಕಿರೋದು ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ, ನೀವು ತಗೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಎಷ್ಟು ಜಾಮ್ ಆಗ್ಬಿಟ್ಟಿದೆ ಅಂತ ಇಲ್ಲಿಂದ ಕಾಣ್ತಾ ಇದೆ. ಮತ್ತು ಈ ಥರ ಇರುತ್ತೆ ಯಾವಾಗಲೂ ಮೇಕ್ರಿ ಸರ್ಕಲ್ ಕಡೆಯಿಂದ. ಹೌದು.